ನಡೆಸುತ್ತಿರುವಂತಹ ಸುಧಾಮಂಗಲ ಮಹೋತ್ಸವದಲ್ಲಿ ಆ ಎಲ್ಲ ಕಾರ್ಯಕ್ರಮ ನೋಡಲಿಕ್ಕೆ ಆ ಕಣ್ಣು ತುಂಬಿಕೊಳ್ಳಿಕ್ಕೆ ಬಂದಿದ್ದೇವೆ ಆಚಾರ್ಯರೇ. ಇವ್ರದ್ದು ಅಂದ್ರೆ ನಮ್ಮ ಗುರುಗಳು ಅಲ್ಲ, ಹೊಟ್ಟೆ ತುಂಬ್ಕೊಲಿಕ್ಕೆ ಬಂದ್ವಿ ಅಂತ ಹೇಳ್ಬೇಕು, ಕಣ್ಣು ತುಂಬ್ಕೋತಾರೆ. ಓಹೋ ನೋಡೇ ಬಂದಿದ್ದ ಇವರು ಒಂದಿಷ್ಟು ತಿಂಡಿ ಕೊಟ್ಟು ಕಳಿಸು. ಇನ್ನ ಈ ಕಾರ್ಯಕ್ರಮ ಮುಗಿದಲ್ಲಿ ಎಷ್ಟು ಜನ ಅಂತ ಬರ್ತಾರೋ ಏನೋ. ಹರೇ ವಿಠಲ. ಆಚಾರ್ಯರೇ, ನಾವು ಹೊಟ್ಟೆಪಾಡಿಗಾಗಿ ಬಂದವರಲ್ಲ ಆಚಾರ್ಯರೇ. ಇಂಥ ಪರಮ ಮಂಗಲವಾದ ಮಹೋತ್ಸವದಲ್ಲಿ ಏನಾದರೂ ಕೈಲಾದ ಸೇವೆಯನ್ನು ಮಾಡಲು ಬಂದಿದ್ದೇವೆ. ಪತ್ರೋಳಿ ತೆಗೆಯೋದಾಗಲಿ, ಎಂಜಲುಗಾಮ ಮಾಡುವುದಾಗಲಿ, ಇಂಥ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ ಆಚಾರ್ಯರೇ. ನೋಡ್ರಪ್ಪ, ನಾಳೆ ಬೆಳಗಾಗಿದ್ರೆ ಸುಧಾಮಂಗಳ ಕಾರ್ಯಕ್ರಮ. ಸಾವಿರ ಜನರಿಗೆ ಅಡುಗೆ ಮಾಡಬೇಕು, ಅಡುಗೆ ತಯಾರಿಸಬೇಕು. ವಿಶೇಷವಾಗಿ ಮಂಡಿಗೆ ಶಾಮಿ ಪೆಣ್ಣಿ ತಯಾರು ಮಾಡಬೇಕು. ಅಲ್ಲದೆ ಅಡುಗೆಯವರು ಬರೋರು ಕೈ ಕೊಟ್ಟಿದ್ದಾರೆ. ಅದೇ ಚಿಂತೆಯಲ್ಲಿ ನಾ ಇದ್ದೀನಿ. ನಡ್ರಪ್ಪ, ಬೇಕಾದ ಇನ್ನ 3 ದಿವಸ 4 ದಿವಸ ಊಟ ಮಾಡಿ ಹೋಗ್ಬಿಡ್ತೀರಿ. ತಲೆ ತಿನ್ಬೇಡಿ ನಂದು. ಆಚಾರ್ಯರೇ, ತಾವು ಧೃತಿಗೆಡುವ ಅವಶ್ಯಕತೆ ಇಲ್ಲ. ತಮ್ಮ ಆತಂಕವೇನೆಂಬುದು ನಮಗೆ ಅರ್ಥವಾಗಿದೆ. ಆಚಾರ್ಯರೇ, ತಾವು ಅನುಮತಿ ಕೊಟ್ಟರೆ ನಾವೇ ಅಡಿಗೆಯನ್ನು ಸಿದ್ಧಪಡಿಸುತ್ತೇವೆ. ಅಡುಗೆ ಮಾಡೋದು ಸುಲಭ ಅಂತಿಕೊಂಡಿದ್ದೀರಾ? ಏನು ಮಕ್ಕಳಾಟನ ಅದು, ಅಥವಾ ಬಾಳೆಹಣ್ಣು ಸುಳಿದ ಬಾಳೆಹಣ್ಣು ತಿಂದ ಹಾಗೇನ? ಸಾವಿರ ಜನರಿಗೆ ಪಂಚಭಕ್ಷ ರೆಡಿ ಆಗಬೇಕು ಬೆಳಗಾಗದ್ರಲ್ಲಿ. ಹುಡುಗಾಟ ಮಾಡ್ತಾ ಇದ್ದೀರಾ ನೀವು? ಯಜಮಾನರೇ, ಈ ನಮ್ಮ ಗುರುಗಳ ಅಡಿಗೆ ಕೈ ಜಳಕವೆಂದರೆ ಅಡಿಗೆ ಅಂದರೆ ನಳಪಾಕು ಅಲ್ಲ ಭೀಮಪಾಕು ಇದ್ದಂತೆ. ತಾವು ಅನುಮತಿ ಕೊಟ್ಟರೆ ನಾವು ಈಗಲೇ ನಾಳಿನ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೇವೆ. ಸರಿ, ಹಾಗಾದರೆ ಎಲ್ಲ ತಯಾರಿ ಮಾಡಿಕೊಂಡು ನಾಳೆ ಬೆಳಗಾಗೋದ್ರೂ ರೆಡಿಯಾಗಿ ಬರಬೇಕು ನೀವು. ಅಡಿಗೆ ಬೇಗ ಆಗಬೇಕಾಗಿದೆ, ಬೇಗ ನಾಳೆ ರೆಡಿ ಮಾಡ್ಕೋಬೇಕು ನೀವು. ಆಚಾರ್ಯರೇ, ನಮಗೆ ಅಡುಗೆ ಮನೆ ತೋರಿಸಿ, ಕೋಟಿ ಖೋನಿ ಎಲ್ಲಿದೆ ತೋರಿಸಿ. ಈ ದ್ರಾಕ್ಷಿ, ಗೋಡಂಬಿ, ಆಕ್ರೋಟು, ಬಾದಾಮು ಇವೆಲ್ಲ ಎಲ್ಲಿದೆ ತೋರಿಸಿ, ನಮಗೆ ಅನುಕೂಲ ಆಗುತ್ತೆ. ತಾವು ಅಡಿಗೆ ಚಿಂತೆಯನ್ನು ಬಿಟ್ಟು ಬಿಡಿ. ತಾವು ಹೇಳಿದ ಹಾಗೆ ಮಂಡಿಗೆಗಳ ರಾಶಿ ಗುಡ್ಡೆಯನ್ನೇ ಹಾಕಿ ಬಿಡುತ್ತೇವೆ. ನೋಡ್ರಪ್ಪ, ಅಲ್ಲಿ ಕೋಟೆ ಕಾಣೆ ಹತ್ತಿರ ಹೋಗಿ ನಮ್ಮ ಜನ ಇದ್ದಾರೆ, ಅವ್ರು ನಿಮಗೆಲ್ಲ ಅನುಕೂಲ ಮಾಡಿ ಕೊಡ್ತಾರೆ. ಆದರೆ ಬೆಳಿಗ್ಗೆ ನಸುಕಿನಲ್ಲಿ ಬಂದು ಅಡಿಗೆ ಪ್ರಾರಂಭ ಮಾಡಬೇಕು. ಅರ್ಥ ಆಯ್ತಾ? ಹರೇ ಶ್ರೀನಿವಾಸ. ಕೃಷ್ಣ ಪರಮಾತ್ಮ ಒಂದು ಭಾರ ಕಡಿಮೆ ಮಾಡಪ್ಪ. ಇವ್ರ ಮಗ ನೋಡಿದ್ರೆ ಅಲ್ಲ, ಎಲ್ಲಿ ಹೋದ್ರು ಮುತ್ತಲು ಗಿಡಕ್ಕೆ ಮುರೇಳಿ ಅಂತ. ಹಂಗ ಎಲ್ಲೇ ಹೋಗ್ತೀನಿ ಪರಿಯಾಗಿ ದುಡಿಸ್ಕೋತಾರೆ, ವಿಧವಾದ ಕೆಲಸ ಕೊಡ್ತಾರೆ. ಅಲ್ಲ, ಉಣ್ಣಾನಿಲ್ಲ ತಿನ್ನಾನಿಲ್ಲ ಅಂತ ಒಬ್ಬರೊಬ್ರು ಕೇಳೋರಿಲ್ಲ ನೋಡ್ರಿ. ಹೋಲಿ ಮನ್ಯಾಗಾರ ಚಂದ ಮಾಡಿ ಹಾಕಕ್ಕೆ ಹೋಗ್ಬೇಕು. ಹೆಣ್ಣು ಹರಾಳ ಅಂತೆ. ನಾನು ಇನ್ನೂ ಲಗ್ನೇ ಆಗಿದೆ, ಕಂಕಣ ಬಲನೇ ಕೂಡಿ ಬಂದಿಲ್ಲ. ಏನು ಮಾಡ್ತಾರೆ? ನಾ ಮಾಡಿದ ಕರಿಬೇಕು. ನೀರಪ್ಪ ಅಲ್ಲಪ್ಪ, ವೆಂಕಣ್ಣ ಅಂತ ನನ್ನ ಹೆಸರು. ಅಲ್ಲ ವೆಂಕಣ್ಣ, ಒಬ್ಬನೇ ಕೊಡ ತೊಗೊಂಡು ನಡೆದಿದ್ದಲ್ಲ, ಅಲ್ಲಿ ಆಚಾರ್ಯರು ಭಾಳ ಸಿಟ್ಟಿಗೆ ಹೊಂಟಾರ. ಬಡ ನೀರು ತಂದು ಹಾಕ್ಬೇಕಲ್ಲ. ಅಲ್ಲ, ನೀವು ಒಬ್ಬನೇ ನಡೆದಿ, ನಿಮ್ಮ ಸಂಗಡಿಗರೇ ಅಲ್ಲಿ? ಓಹೋ, ಸಂಗಡಿಗರು ಅವ ನೋಡ ನನಕ ಮೊದಲೇ ಅಲ್ಲಿ ಮುಂದೆ ಹೋಗ್ಯಾರ. ನದಿ ಕಂಡ್ರೆ ಸಾಕು ಅವ್ರಿಗೆ. ಮೂಗು ಹಿಡಿದು ಡುಬು ಡುಮ್ಕಿ ಹೊಡೆದಿದ್ದೆ ಈಜು ಹಾಡಿದ್ದು. ಅಲ್ಲ, ಬೇಡ ನೀರು ತಂದು ಹಾಕ್ಬೇಕು ಅನ್ನೋ ಪರಿಜ್ಞಾನ ನೀರು ನೋಡಪ್ಪ ಅವರಿಗೆ. ಏನು ಮಾಡ್ಬೇಕು ಅವ್ರಿಗೆ? ಏನು ಬಿಡಿ ವೆಂಕಣ್ಣ, ಇದೇನು ಆಶ್ಚರ್ಯ. ನೀನು ಸಂಗಡ ಬಂದಿರಲ್ಲ ಅಡುಗೆಯವರು, ಬೆಳಗಾಗೋದ್ರೊಳಗೆ ನೋಡು ರಾಶಿ ಮಂಡಿಗೆ ಏನು, ಜಿಲೇಬಿ ಏನು, ಪೇಣೆ ಏನು, ಇದನ್ನು ನೋಡಿ ನಮ್ಮ ಆಚಾರ್ಯರು ಅವ್ರ ಮನೆಯವರು ಇಷ್ಟು ಸಂತೋಷ ಆಗ್ಯದ. ಆ ಭಗವಂತನೇ ಇವ್ರನ್ನ ಕಳಿಸಿದಾರಂತ ಅಷ್ಟು ಖುಷಿ ಆಗ್ಯದ. ಅವರು ನಮ್ಮ ಗುರುಗಳು. ಇನ್ನ ನೋಡ್ತಾ ನಡೀರಿ ಅವರ ಚರಿತ್ರೆನ. ಅಲ್ಲ ವೆಂಕಣ್ಣ, ಇದು ಭಾಳ ಚೆನ್ನಾಗಿ ಅವ್ರಿಗೆ ಇದು ಅಡುಗೆ ಮಾಡೋದೇ ಅವರಿಗೆ ಭಾಳ ಇದಾಗಿತ್ತು, ಬೇಸರ ಆಗಿತ್ತು.
ಇದನ್ನ ನೋಡಿ ಭಗವಂತನೇ ಅವ್ರಿಗೆ ಕಳಿಸಿದಾನಂತ ಅಷ್ಟು ಸಂತೋಷ ಆಗ್ಯದ. ಅಲ್ಲ ವೆಂಕಣ್ಣ, ಅದೇನು ಮದುವೆ ಲಗ್ನ ಅಂತ ಅಂದ್ರೆ ನಿಂದು ಇನ್ನೂ ಆಗಿಲ್ಲೇನು? ಚಿಡಿಕೆ ತಪ್ಪಾಯ್ತು, ಹೊಟ್ಟಿಗೆ ಹಾಕೋರಿ. ಇದು ಹೊಟ್ಟಿಗೆ ಹಾಕೊಂಡೆ. ಅಲ್ಲಲ್ಲ, ಅದು ಹೊಟ್ಟಿಗೆ ಹಾಕೋಬೇಡ್ರಿ, ನನ್ನ ತಪ್ಪ ಹೊಟ್ಟಿಗೆ ಹಾಕೋರಿ. ಯಾಕೆ ಕೇಳ್ತೀರಿ ಸುಮ್ಮನೆ? ಅಲ್ಲ, ಒಂದು 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 ಕರಿ ಕತ್ತಿ ಅಂತ ಹೇಳ್ತಿ ಸಿಕ್ಕೋರ್ದು ಮುತ್ತಿನಂಗ ಸಂಸಾರ ಮಾಡ್ತೀನಿ ನೋಡಿ ನಾ. ಏನು ಅಬ್ಬಾ, ಈ ಆಸಾಮಿಗೆ ಯಾಕೋ ಮದುವೆ ಹುಚ್ಚಿ ಹಿಡ್ದಂಗೆ ಕಾಣಿಸ್ತದ. ಅದೇನೋ ಅಂತಾರಲ್ಲ, ಮದುವೆ ಆಗತನ ಹುಚ್ಚಿ ಬಿಡಂಗಿಲ್ಲ, ಹುಚ್ಚಿ ಬಿಡತನ ಮದುವೆ ಅಲ್ಲ ಅಂತ. ಇಲ್ಲ, ಬಡ ಬಡ ನೀರು ತಂದಾಕೋ, ಆಚಾರ ಸಿಟ್ಟಿ ಹೊಂಟಾರ. ಓಹ್ ಆಯ್ತು ಆಯ್ತು, ನಾನೇನು ಹೋಗಿ ಬರ್ತೀನಿ. ಓಹೋ ಅಲ್ಲ, ಒಂದು 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 ಸಂಸಾರ, ಒಬ್ಬ ಮನುಷ್ಯ ಅಂದ್ರೆ ಹಂಗೆ ಒಬ್ಬ ಹೆಂಡ್ತಿ, ಒಂದು ಮಕ್ಕಳು ಇದು ಎಷ್ಟು ಚಂದ ಇರ್ತದೆ ನೋಡ್ರಿ. ಅದಕ್ಕೆ ಅಂತಾರೆ ನೋಡ್ರಿ, ಅದು ಹಣ್ಣು ಇಲ್ಲದ ತ್ವಾಟ ಅಲ್ಲ ಅಂತ, ಹೆಣ್ಣು ಇಲ್ಲದು ಭಾಳ ಅಲ್ಲ ಅಂತ. ಒಬ್ಬರು ತಿಳಿದವ್ರು ಹೇಳ್ಯಾರ, ಹಣ್ಣು ಇಲ್ಲದ ತೋಟವಲ್ಲ, ಹೆಣ್ಣು ಇಲ್ಲದ ಬಾಳಲ್ಲ, ಮಕ್ಕಳಿಲ್ಲದ ಮನೆಯಲ್ಲ, ಉಪ್ಪು ಇಲ್ಲದ ಊಟವಲ್ಲ, ದೇವರಿಲ್ಲದ ಗುಡಿಯಲ್ಲ, ನೀರು ಇಲ್ಲದ ಊರಲ್ಲ, ಮಾಲೆ ಇಲ್ಲದ ಮುಡಿಯಲ್ಲ, ವೆಂಕಪ್ಪನಿಲ್ಲದೆ ನಾವಿಲ್ಲ. ಇಟ್ಟಾಗಿರ್ಬೇಕು ನೋಡ್ರಿ ಜೀವನ ಅಂದ್ಮೇಲೆ. ಬಂದೀವಿ ಜೀವನದಾಗ ಅಂದ್ರೆ ಇಟ್ಟಂಗೆ. ಅದಕ್ಕೆ ಈ ದಾಸರು, ಈ ಯತಿಗಳದು ಪುರಾಣ ಪ್ರವಚನ ಭಾಗವತ ಇವೆಲ್ಲ ಕೇಳಬೇಕು. ಕಷ್ಟ ಕಾಲದಾಗ ಇವೇ ನಮಗೆ ಭಾಳ ಜೊತೆ ಕೊಡ್ತಾವ್ರಿ. ದಾಸರು ಏನು ಹೇಳ್ಯಾರ? ಇಟ್ಟಾಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ, ಸೃಷ್ಟಿ ವಂದಿತ ಪಾದ ಪದುಮ ಶ್ರೀ ಹರಿಯೇ, ಇಟ್ಟಾಂಗೆ ಇರುವೇನೋ ಹರಿಯೇ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿನ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಘನ್ನ ಮಹಿಮಾ ನಿನ್ನ ಕರುಣೆ ತಪ್ಪಿದ ಮೇಲೆ, ಕದನ್ನ ಕಣಕ್ಕೆ ಬಾಯ ಬಿಡುವೇನು ಹರಿಯೇ, ಇಟ್ಟಾಂಗೆ ಇರುವೇನು ಹರಿಯೇ, ನೀನಿಟ್ಟಾಂಗೆ ಇರುವೇನು. ರಾಮ ರಾಮ, ಗೊತ್ತಾಯ್ತಪ್ಪು, ನಮ್ಮ ಗುರುಗಳು ಬೈತಾರೆ. ಏನು ಗೊತ್ತಾ ನೀರು ಗುರುಗಳೇ ಎಲ್ಲಿ ಹೋಗ್ರಿ? ನಮ್ಮ ಅಯ್ಯೋ ರಾಮ, ಈ ಕಡೆ ಹೋಗು. ಉತ್ತರಾಗ ಮಾತಾಡ್ಬೋದು ನಿಂತು ಬಿಡ್ತೀನಿ ಹಾದಾಗ, ಗೊತ್ತೇ ಆಗಲ್ಲ. ಹಾಗೆ ಬಿಡ್ರು, ಇವೇ ಅಲ್ಲ, ಮೈ ಮೇಲೆ ಬರ್ತೀನಿ, ಮಡಿ ಮೈಲಿಗೆ ಏನು ಗೊತ್ತೇ ಇಲ್ಲ. ಏನು ನಮ್ಮ ಮಡಿ ನೀರಿಗೆ ತುಂಬ್ಕೊಡ್ತು, ನಾ ಹೊಂಟೀನಿ. ಅಜ್ಜ ಅವ್ರೇ, ಆಯ್ತು, ಏನು ಬಂದ ವಿಷಯ ಬೇಗ ತಿಳಿಸ್ರಿ. ಹಾರಪ್ಪ, ಆಯ್ತು, ಅವ ನೀರಪ್ಪ ಅಂತಾನೆ, ನೀವು ಹಾರಪ್ಪ ಅಂತ. ವೆಂಕಣ್ಣ ಅಂತ ನನ್ನ ಹೆಸರು, ಒಬ್ಬೊಬ್ಬರು ನನ್ನ ಹೆಸರು ಇರ್ತಾವೆ. ಎಲ್ಲ ನಿನಗೆ ಅರ್ಪಣೆ ತಂದೆ. ರಾಮ ರಾಮ, ಅಲ್ಲ ನೀರು ತುಂಬಬೇಕು, ನಮ್ಮ ಗುರುಗಳು ಸಿಟ್ಟಿ ಹೊಂಟಾರ. ಮಡಿಗ ಸಂಭ್ರಮ ಇದು ಮಡಿ ಮಡಿ ಅಂತೂ ಅಡಿ ಹಾಕಿ ಮಡಿ ಮಾಡೋರಿಗೆ ಬೇರುಂಟು ಏನು ಆಗ್ತದಲ್ಲ. ಆಯ್ತು ಅಂದ್ರೆ ಇಲ್ಲೆಲ್ಲ ಇಲ್ಲಿ ನೋಡಿ ಹೆಂಗ ಅದೇ ಹೊಲಸು ಮಾಡ್ರಿ, ಪಚ ಹಂಗೆ ತುಳ್ಕೊತೆ ಹೋಗ್ಬೇಕೇನ್ರಿ? ಮತ್ತ ಸಂಭಾಸ್ಕೋಬೇಕ್ರಪ್ಪ. ಇಲ್ಲಿ ವಾಯುದೇವ ಸಂಚಾರ. ಓಹೋ, ವಾಯುದೇವ ಸಂಚಾರ ಬೇರೆ. ಎಲ್ಲರ ಒಳಗೆ ಇರ್ತದೆ ವಾಯುದೇವ ಸಂಚಾರ. ಇಲ್ಲಿ ಐದೇನಾ ಸುಧಾ ಮಕ್ಕಳಲ್ಲಿ ಎಲ್ಲ ಜಾಗ ತೋರಿಸ್ತದ. ಏನಂದ್ರೆ ಕೆಲಸಲ್ಲೇ ಆಗ್ಯದ. ಅಲ್ಲ ಸುಧಾ ಮಗಳ
ಓ ಸುಧಾಮಂಗಳಕ್ಕೆ ಬಂದಿರೋ ಭೋಜನಕ್ಕೆಲ್ಲ ಎಲ್ಲ ಇರ್ತದ. ಆಗಮಿಸ್ತಾ ಇದ್ದಾರೆ. ಅವ್ರ ದರ್ಶನ ಭಾಗ್ಯದ ಸ್ವತಃ ಸ್ವಾಮಿಗಳೇ ಹೇಳ್ಯಾರ, ನಿಮಗೆ ತಿಳಿಯಕ್ಕೆ ಹೋದ್ರು ಸೋದ ಅನುವಾದ ಕೇಳಬೇಕು. ಏನಪ್ಪ ಪಂಡಿತರ ಶೈಲಿ ಸಂಸ್ಕೃತ ಭಾಷೆ ಅಂತಂದ್ರು ಬಿಡಬೇಡ್ರಿ, ನೀವು ಕೇಳ್ಬೋದು. ವಿಶೇಷ ಪುಣ್ಯ ಬರ್ಬೋದು ಸ್ವಾಮಿಗಳವೇನು ಹೇಳ್ಯಾರ. ಮತ್ತು ಹಾಗೆ ಭೋಜನ ಮಾಡಬೇಕು, ಅದನ್ನು ಏನಪ್ಪ ಅಂತಂದ್ರೆ ಪುಣ್ಯ ಬರ್ತು ಅಂತ ಹೇಳ್ಯಾರ. ತಿಳಿತಲ್ಲ ಅದಕ್ಕೆ ನಡಿನಾರ ಹಾಗೆ ತೋರ್ಸು ನನಗೆ. ಅಂದ್ರೆ ನಿಮಗೆ ಸುಧಾಮಂಗಳಕ್ಕೆ ಹೋಗೋ ಹಾದಿ ಬೇಕೇನು? ಓಹೋ ಅಲ್ಲ, ಆ ಕಡೆ ಬಂದಿರಿ, ಅಲ್ಲೇ ಅದ ಹಾದಿ. ಇನ್ನ ಮತ್ತೆ ಈ ಕಡೆ ಬಂದು ಹಾದಿ ಸಂಜೆ ಅಲ್ಲೇ ಬಂದು ಕೇಳಿ ಕರ್ತೀನಿ. ಅಲ್ಲ ನೋಡ್ರಿ ಅಜ್ಜವ್ರೆ, ನಿಮಗೆ ಸುಧಾಮಂಗಳಕ್ಕೆ ಹೋಗ್ಬೇಕಾಗ್ಯದ, ಹಿಂಗೆ ಹೋಗ್ಬೇಕು ನೀವು ಮತ್ತೆ. ಹ್ಞೂ ಇದೇ ಹಾದಿ ಹಿಡಿ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ನಡಿ. ಅಲ್ಲ 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 ಓ ಸುಧಾ ಅಲ್ಲ ಅಲ್ಲ, ಇವತ್ತು ಕಲ್ಲೂರು ಶ್ರೀ ಶ್ರೀ ಶ್ರೀಮನ್ ಮೂಲ ರಾಮಚಂದ್ರ ದೇವರ ಸನ್ನಿಧಾನ ಕಲ್ಲೂರೇ ಭೂ ವೈಕುಂಠ ಆಗ್ಯಾದ್ರಿ. ಅದಕ್ಕೆ ಹೇಳಿದೆ ವೈಕುಂಠ ಅಂತ, ನೀವೇನು ತಪ್ಪೇ ತಿಳ್ಕೊತೀರಪ್ಪ. ಎದುರಿಗೆ ಕಾಂಬುದೆ ಮಾರುತಿ ಗುಡಿ, ಎದುರಿಗೆ ಕಾಂಬುದೆ ಮಾರುತಿ ಗುಡಿ, ನೀನು ಬಲಕ್ಕೆ ಮಾರಿ ಮಾಡಿ ಬಲಕ್ಕೆ ಮಾರಿ ಮಾಡಿ ಕುದುರೆ ಹೊಡಿ. ಇದೇ ಹಾದಿ ನೋಡ್ರಿ ಅಜ್ಜವ್ರೆ, ಇದೇ ಹಾದಿ ಹಿಡಿದ್ರೆ ಹೋಗ್ರಿ ಮುಂದ, ಸ್ವಲ್ಪ ಮುಂದೆ ಹೋಗಿ ಬಲಕ್ಕೆ ಹೊಡ್ರಿ. ಅಲ್ಲಿ ಹಾ 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 ಸಳಮಳ ಸಳಮಳ ಮಳೆ ಮಳೆ ಕುದುರೆ ಉಳಿದು ವಾಸನೆ ಬಂದು ನಿಮ್ಮ ಮೂಗಿಗೆ ಬಡಿತದ. ಹಾ ಆ ಹುಳಿ ವಾಸನೆ ಝಾಡ್ ಹಿಡ್ಕೊಂಡು ಹೋಗ್ರಿ. ಆ ಹುಳಿ ವಾಸನೆ ಝಾಡ್ ಹಿಡ್ಕೊಂಡು ಹೋದ್ರೆ ನಿಮ್ಗೆ ಸುಧಾಮಂಗಳ ಜಾಗಕ್ಕೆ ಕರ್ಕೊಂಡು ಹೋಗ್ರಿ. ಆ ಹುಳಿ ಹುಳಿ ಮರಿಬೇಡ್ರಿ, ಹುಳಿ ವಾಸನೆ ಮರಿಬೇಡ್ರಿ, ನಮ್ಮ ಗುರುಗಳ ಮಾಡಿದ್ದು. ಅದೇ ಜಾಗ ಹಿಡ್ಕೊಂಡು ಹೋಗ್ತಾನೆ. ಹಾ ಅದೇ ಝಾಡ್ ಹಿಡ್ಕೊಂಡು ಹೋಗ್ರಿ. ಹಾ ನನಗೆ ಬೇಡ. ಹಾ ಹೋಗ್ಬರ್ರಿ. ಅರೆ ಓ ಓ ಅಜ್ಜ ಅಜ್ಜಾರೇ, ಅರೆ ಸ್ವಲ್ಪ ಬರ್ರಿ, ಒಂದು ಸ್ವಲ್ಪ ಸ್ವಲ್ಪ. ಅಲ್ಲ ಅದು ಮತ್ತೆ ತಾವು ಎಲ್ಲಿಂದ ಬಂದಿರಿ ಗೊತ್ತಾಗಲಿಲ್ಲ. ನಾನು ನೋಡಪ್ಪ ಅಂದ್ರೆ ಕಲಬುರಗಿ ಜಿಲ್ಲಾ ಮಳಖೇಡಿನ ಬಂದೀನಿ. ಓಹೋ ಹೋ ಹೋ, ಅದು ಟೀಕಾರಾಯರ ಮೂಲ ಬೃಂದಾವನ ಸನ್ನಿಧಾನ ಪುಣ್ಯಕ್ಷೇತ್ರ. ಅಬ್ಬಾ ಮಳಖೇಡ್ ನಿವಾಸ ಗೋವಿಂದ. ಓ ಟೀಕಾಕೃತ್ವಾದ ಗುರು ಸಾರ್ವಭೌಮ ಗೋವಿಂದ. ಓ ಅಲ್ಲಿಂದ ಬಂದ ನಿಮಗೂ ಟೀಕರ ಸನ್ನಿಧಾನ ರೀ, ಅದೇ ನಿಂದೆ ಬಡಿ ಭಾಳ. ಯಾಕೆ ಕರೆದು ಹೇಳು. ಅಲ್ಲ ಅದು ಮತ್ತ ನೀವು ಅಲ್ಲಿ ಇದು ಕಲಬುರಗಿಯಿಂದ ಬಂದೇನಂತೀರಿ. ಮತ್ತ ಅದು ಅಲ್ಲ ಇದು ನಿಮ್ಮ ಛತ್ರಿ ಏನ್ರಿ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ. ಆ ಹಾ ಹಾ ಯಾ ಕಾಲದಾಗಿದ್ದು ಛತ್ರಿ ಇದು? ಓ ನಮ್ಮ ಲಗ್ನದಾಗ ನಮ್ಮ ಮಾವ ಕೊಟ್ಟದ್ದು ಹುಡುಗಿಯರ. ಓಹೋ ನಿಮ್ಮ ಮಾವನವ್ರು ಕೊಟ್ಟದ್ದು. ಇದೆಲ್ಲ ಕಾಲದಲ್ಲ ನಾನು ಹೆಂಗೆ ಚಿಕ್ಕಂಗೆ ಹೋಯ್ತಾ. ಓಹೋ ಅಲ್ಲ ಮತ್ತ ಅದು ಅದೇ ಅದು ಅದು ಲಗ್ನ ಛತ್ರಿ ಇಲ್ಲ. ಯಾಕೆ ನಾಚಿಕತೆ ಹೆಣ್ಮಕ್ಳು ಹೇಳ್ದಂಗ ಅದು ಮತ್ತೆ ನೀವು ಕಲಬುರಗಿಯಿಂದ ಬಂದಿನಂದ್ರಲ್ಲ. ಹೌದು. ಮತ್ತೆ ನಿಮ್ಮ ಊರಾಗ ನನಗೊಂದು ಕನ್ಯಾ ಇದೆ ನೋಡ್ರಲ್ಲ, ಲಗ್ನ ಆಗಿಲ್ಲ ಅಂದು ಇನ್ನ. ಒಂದ್ ಯಾಕಂದ್ರೆ ಎರಡು ಕಡೆ ಒಮ್ಮೆ ನೋಡ್ತೀವಿ. ನನಗೆ ಮತ್ತೊಂದು ಅಜ್ಜ ಅಜ್ಜ ಕತ್ತೀರಿ. ನಾ ಮುದುಕಾಗಿ ನಾನು ಏನು ತಗೊಂಡಿದ್ದೀನಿ ಅಜ್ಜ ಅಜ್ಜ ಅಂತ ಕರೆದು ನಮ್ಮ ಮನಸ್ಸಿಗೆ ಎಷ್ಟು ಬರೀ ನಾನು ಏನು ತಪ್ಪಾಯ್ತ್ರಿ, ತಪ್ಪಾಯ್ತು. ನೀವು ಹೆಂಗ ಕರಿ ಅಂತೀನಿ ಹಂಗೆ ಕರಿತೀನಿ. ನಾನು ಕನ್ಯಾ ನೋಡೋದು ಬರೀ ಬೇಡ. ಕನ್ಯಾ ಅದ ಆ ಚದುರದ ನೋಡಿದ್ರೆ ಕಡ್ಡಿಲ್ಲ ಬರ್ದಂಗ. ಓಹೋ ಅದು ಹೆಂಗೆ ಬರೀತಾರೆ ಕಡ್ಡಿಲೆ? ನೀರು ಹೊರವ ಅಂತಂದ್ರೆ ಯಾರು ಕೊಡ್ತಾರಪ್ಪ ಕನ್ಯಾ? ಹಿಂಗೆ ಶಾಂತ ಇರ್ಬೇಕು. ಹಾಗದೆ ಹೊರ ಅಂದ್ರೆ ಹೆಂಗಿರ್ಬೇಕು ಗೊತ್ತದ? ತುರುಸುಂದರ ಹಂಗಿರ್ಬೇಕು. ಕಿಲೋಡು ನನ್ನ ನಾನು ಹೆಂಗಿದ್ ನೋಡ್ರಿ. ಅಬ್ಬ ಓ ನಿಮ್ಮಂಗ ಕಾಣಿಸ್ಬೇಕು. ಪ್ರಯತ್ನ ಮಾಡ್ತೀನಿ, ನಾನು ಕಸರತ್ತು ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ನಿಮ್ಮಂಗ ಕಾಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೂ ನನಗೊಂದು ಅನುಮಾನ, ನಿಮ್ಮಂಗ ಕಾಣಿಸ್ತೀನೋ ಇಲ್ಲೋ ಅಂತ. ಎಲ್ಲ ಕಾಣಿಸ್ತೀವಿ, ಸ್ವಲ್ಪ ನೋಡಿ ಕಲಿ ಮಾಡ್ತೀವಿ ಅಂತ. ಓಹೋ ಆಯ್ತು. ಅಲ್ಲ ಮತ್ತೆ ನಾನು ಒಂದು ಕನ್ಯಾ ನನಗೆ ಎಲ್ಲ ಕೆಲಸ ಬರ್ತಾವ್ರಿ. ಹಾಂ
ಆಗ ಹಾಂ ಹಾಂ ನೋಡು ನೀನು ಒಂದು ಕನ್ಯಾ ನೋಡು ನಾ ಹೇಳಿ ನಾವು ಹೋಗ್ಬಿಡ್ತೇನೆ ನಿನ್ನ ತಕ್ಕ ನಮ್ಮೂರ ಕನ್ಯಾಗಳು ಅವ ನಮ್ಮ ಕಡೆಯವ ಓಹೋ ನನಗೆ ಅಷ್ಟು ಹೊಟ್ಟೆ ಕನ್ಯೆ ಆಗಲ್ಲ ಕನ್ಯೆಗಳು ನಿಮಗೇನು ಮಾಡೋದು ಅವಾಗ ನಾನು ಇದು ನೀ ನನಗಂತ ಹೌದು ಜಗತ್ತಿನ ನಿಯಮ ನೀ ನನಗೆ ನಾನು ನಿನಗೆ ಈ ಮಾತು ತಿಳ್ಕೊನಿ ಹಾಂ ಹಾಂ ನಿಮ್ಮ ಕಡೆನೂ ಕನ್ಯೆ ಚಲೋ ಆತ ಅದಕ್ಕೆ ನನಗೂ ಕನ್ಯೆ ಹೊಂಡಿ ಎಲ್ಲ ಘಾಟಿ ಮುದುಕ ಅಲ್ಲ ನನ್ನ ಲಗ್ನ ಆಗಿಲ್ಲ ನನಗೊಂದು ಕನ್ಯಾ ನೋಡು ಅಂತ ನಾನು ಈ ವಯಸ್ಸಿನಾಗ ತನಗೊಂದು ಕನ್ಯಾ ನೋಡು ಅಂತ ನೋಡ್ರಿ ಏನು ಮಾತಾಡ್ತು ಏನು ಮಾತಾಡ್ಬೇಕು ಏನು ನಿಮ್ಮಂತ ಸುರಸುಂದರ ಹಂಗ ಯಾರು ಕನ್ಯಾ ಕೊಡಲ್ರಿ ಅದು ವಿಚಾರ ಮಾಡ್ಲಿಕ್ಕೆ ಹತ್ತಿದ್ದೆ ನಾನು ಹಾಂ ಈಗ ಬಾರಪ್ಪ ಹಾದಿಗೆ ಹಾಂ ಆದ್ರೆ ಅದೇ ನನಗೆಲ್ಲ ಕೆಲಸಗಳು ಬರ್ತಾವ ನೀವು ಹೇಳಿಬಿಡ್ರಿ ಎಲ್ಲ ಬರ್ತಾವಂತ ಅದೇ ಚಲೋ ನಾನು ಮಾಡ್ರಿ ಹಾಂ ವರ ಆತ್ಮ ಅಂತ ಯೋಗ್ಯತೆ ಇರೋದು ಏನಪ್ಪ ಅಂದ್ರೆ ಬ್ರಾಹ್ಮಣಕ ಜನವರ ಹೆಸರಿಗೆ ಬರಬೇಕು ಅಂದ್ರೆ ಯಾರ ಹೆಣ್ಣು ಕೊಡ್ತಾರ ಪತ್ರ ಹೊಡಿಸಿ ಬರಬೇಕು ಎಣ್ಣೆ ಚೀಟಿ ಬರ್ಲಿಕ್ಕೆ ಬರಬೇಕು ಇವೆಲ್ಲ ಯೋಗ್ಯತೆ ಅವೇನೇ ಬರ್ರಿ ಅವರಿ ಎಲ್ಲ ಅವ ಸುಳ್ಳೆ ಹೋ ಹೋ ಅಂತೆ ಮೊದಲು ಕನ್ಯಾರ ಸಿಗಲಿ ಆಮೇಲೆ ನಡವಂತ ಎಲ್ಲ ಬರ್ತಾವ್ರಿ ಎಲ್ಲ ಬರ್ತಾವ ಎಲ್ಲ ಬರ್ತಾವ ಪತ್ರೊಳಿಗೆ ಗೊತ್ತದ ಜನಿವಾರದ ಬೇರೆ ಆಮೇಲೆ ಹಾಕೋತೀವಿ ವರ್ಷ ಶ್ರಾವಣಿಗೆ ಒಮ್ಮೆ ನನಗೆ ಗೊತ್ತಿಲ್ಲ ಏನು ಏನು ಅನುಮಾನ ಇದೆ ನನಗೆ ಅಲ್ಲ ನೀವು ಏನಂದ್ರಿ ಅಮ್ಮ ನೀವು ಕನ್ಯಾ ನೋಡಂತೀರಿ ನಿಮಗೊಂದು ಮದುವೆ ಆಗಿರ್ಬೇಕಲ್ಲ ಈಗ ಹತ್ತು ಮದುವೆ ಆಗಬೇಕು ಹುಟ್ಟು ಮಚ್ಚ ಮಾಡಬೇಡ ಹಾಂ ಆಳವ್ರಿಗೆ 60 ಮಂದಿ ಅಂತ ಗೊತ್ತದಲ್ಲ ತುಂಬ ನಾ ಏನು ಹೇಳ್ತೀನಿ ಒಪ್ಪಂದ ಆಗಿದ ನಾನು ಈಗ ನೋಡಿ ನೀವು ನಮ್ಮ ಜಗ್ಗಿ ಮಾತಾಡಬೇಡ ಈಗ ನಮ್ಮ ಮನೆ ಕೂತಾನ ಹೆಣ್ಣು ಕೂತಾಳ ಗೊತ್ತಲ್ಲ ನಾ ಬಂದ ಆಯ್ತು ಸ್ವಾಮಿ ಗೋಯ್ತು ಏನು ಹೇಳ್ಬೇಕಪ್ಪ ಆಯ್ತು ಅಲ್ಲ ನನಗೆ ಒಂದು ಕನ್ಯಾ ಸಿಗಲ್ಲ ಆ ಮುದುಕು ಕನ್ಯಾ ಹೇ ಮುದುಕ ಹಾಳ ಮುದುಕ ಹೋಗು ಮುದುಕ ನೀನು ಒಯ್ದ ಕನ್ಯಾ ಕೊಡ್ತಾರೆ ಕನ್ಯಾ ಕೊಡ್ತೀನಿ ಯಾಕಂದ್ರೆ ನನಗೇ ಸಿಗಲ್ಲ ಈಗ ಹೇಳ್ತಾನವ ಕನ್ಯಾ ಏನು ಬಂದವ ಇಷ್ಟು ವಿದ್ಯಾರ್ಥಿಗೆ ಏನು ಆಡ್ಕೊಂಡು ಮಾತಾಡ್ತಾನೆ ಕನ್ಯಾ ನೋಡಿ ಯಾಕೆ ನೋಡ್ತೀನಿ ಬಾಟಲ್ಲಿ ಯಾಕೆ ನನಗೆ ದುಡ್ಡಿದ್ದೀವಿ ಕನ್ಯಾ ನೋಡ್ತೇನೆ ಏ ಜೊತೆ ಹೋಯ್ತೇನವ ಹಾಂ ಇಲ್ಲೇ ಎಲ್ಲಿ ಹೋಯ್ತು ನೋಡ್ಕೊಂಡ ಎಲ್ಲಿ ಛತ್ರಿ ಬಂದ ಅಂತ ತಗೊಂಡ ಗಂಡ ಯಾಕೆ ಛತ್ರಿ ಬಂದ ಭಾವನ ಟೋಪಿನ ಹೋಯ್ತಾ ಇಲ್ಲದ ಹಾಂ ಬರ ಐತಿ ಅದಕ್ಕೆ ಪಾಪ ಮುರ್ಗ ಜಾಸ್ತಿ ಅಂತಾನ ನೋಡ್ರಿ ನಿಮ್ಮ ಕೈ ಬಗ್ತೀನಿ ಮುಂದಿನ ಸಂವತ್ಸರದಾಗ ನಾನು ಲಗ್ನ ಮಾಡ್ಕೊತೀನಿ ಎಲ್ಲರೂ ಕನೆಗೆ ನೋಡ್ರಿ ಎಲ್ಲರೂ ತಾವು ನಮ್ಮ ಲಗ್ನಕ್ಕೆ ಬಂದು ಆಶೀರ್ವಾದ ಮಾಡ್ಕೊಂಡು ಬೆಳ್ಕೊತೀನಿ ನಮಸ್ಕಾರ